ಕಾರ ಹುಣ್ಣಿಮೆಯು ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಆರಂಭ ಮತ್ತು ಬಿತ್ತನೆಯ ಪೂರ್ವಭಾವಿಯಾಗಿ ಆಚರಿಸಲಾಗುವ ರೈತರ ಪ್ರಮುಖ ಹಬ್ಬವಾಗಿದೆ. ನಾವು ಈ ಹಬ್ಬವನ್ನು ನೋಡಲು ಹುಬ್ಬಳ್ಳಿಯಿಂದ ಕಲಬುರಗಿ ಡಿಸ್ಟಿಕ್ಕಿನ ಸೇಡಂ ತಾಲೂಕಿಗೆ ಬಂದಿದ್ದೇವೆ. ಇದು ನಮ್ಮ ಅಜ್ಜಿಯ ಮನೆ. ಕರ್ನಾಟಕದಲ್ಲಿ ಕಾರ ಹುಣ್ಣಿಮೆಯು ರೈತಾಪಿ ಜನರಿಗೆ ವಿಶೇಷವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಬ್ಬವಾಗಿದೆ. ಈ ಹಬ್ಬವು ಮಳೆಗಾಲದ ಆರಂಭವನ್ನು ಸೂಚಿಸುವ ಜೊತೆಗೆ ರೈತರ ಜೀವನದಲ್ಲಿ ಎತ್ತುಗಳ ಪ್ರಾಮುಖ್ಯತೆಯನ್ನು ಗೌರವಿಸುತ್ತದೆ. ಕಾರ ಹುಣ್ಣಿಮೆ ಕರ್ಕೊಂಡು ಬಂತು, ಹೋಳಿ ಹುಣ್ಣಿಮೆ ಹೊಯ್ಕೊಂಡು ಹೋಯ್ತು ಎಂಬ ಉತ್ತರ ಕರ್ನಾಟಕದ ಜನಪದ ಮಾತು ಈ ಹಬ್ಬದ ಸಂತೋಷದ ಆಚರಣೆಯನ್ನು ಸೂಚಿಸುತ್ತದೆ. ಈ ದಿನ ರೈತರು ತಮ್ಮ ಎತ್ತುಗಳನ್ನು ಸಿಂಗರಿಸಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ. ನಮ್ಮ ಅಶ್ವಿತಾಗೆ ಅಜ್ಜಿ ಮನೆ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಈ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹಬ್ಬಗಳ ಆಚರಣೆಯು ಭಾರತ ಸಂಸ್ಕೃತಿಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಹಬ್ಬಗಳು ಕೇವಲ ಧಾರ್ಮಿಕ ಆಚರಣೆಗಳಲ್ಲದೆ ಇಡೀ ಕುಟುಂಬವನ್ನು ಒಂದೆಡೆ ಸೇರಿಸಿ ಪ್ರೀತಿ ವಿಶ್ವಾಸವನ್ನು ಹೆಚ್ಚಿಸುವ ಒಂದು ಸುಂದರ ಮಾಧ್ಯಮವಾಗಿದೆ. ಹಬ್ಬದ ಸಮಯದಲ್ಲಿ ದೂರದ ಊರುಗಳಲ್ಲಿರುವ ಕುಟುಂಬಗಳ ಸದಸ್ಯರೆಲ್ಲರೂ ಸೇರಿ ಸಾಮೂಹಿಕ ಪ್ರಾರ್ಥನೆ, ಪೂಜೆ ಮತ್ತು ಊಟದ ವ್ಯವಸ್ಥೆಯೂ ಕೂಡ ಮಾಡಲಾಗುತ್ತದೆ. ಹಬ್ಬದ ವಿಶೇಷ ತಿನಿಸುಗಳಾದ ಹೋಳಿಗೆ, ಕಜ್ಜಾಯ, ಲಡ್ಡುಗಳು ಎಲ್ಲವನ್ನ ಸೇರಿ ತಯಾರಿಸಿ ಹಿರಿಯರಿಂದ ಕಿರಿಯರಿಗೆ ಪಾಕ ಪದ್ಧತಿಯ ಜ್ಞಾನವನ್ನು ಹಸ್ತಾಂತರಿಸಲು ಸಹಾಯ ಮಾಡುತ್ತದೆ. ಹಬ್ಬದ ಆಚರಣೆಯ ಪದ್ಧತಿಗಳು ಮತ್ತು ಮೌಲ್ಯಗಳನ್ನು ಹಿರಿಯರು ಕಿರಿಯ ಮಕ್ಕಳಿಗೆ ಹೇಳಿಕೊಡುತ್ತಾರೆ. ಇದರಿಂದ ಮಕ್ಕಳಿಗೆ ತಮ್ಮ ಬೇರು ಮತ್ತು ಸಾಂಸ್ಕೃತಿಕವಾಗಿ ಪರಿಚಯವಾಗುತ್ತದೆ. ಹಬ್ಬದ ಸಿದ್ಧತೆಗಳಾದ ಮನೆ ಸ್ವಚ್ಛತೆಗೊಳಿಸುವುದು, ತೋರಣ ಕಟ್ಟುವುದು, ಪೂಜಾ ಸಾಮಗ್ರಿಗಳನ್ನು ತರುವುದು ಮುಂತಾದ ಕೆಲಸಗಳು ಎಲ್ಲ ಸದಸ್ಯರಲ್ಲಿಯೂ ಹಂಚಿ ಹೋಗುವುದರಿಂದ ಒತ್ತಡ ಕಡಿಮೆಯಾಗಿ ಸಂಭ್ರಮ ಹೆಚ್ಚುತ್ತದೆ. ಮಕ್ಕಳಿಗೆ ಹಬ್ಬದ ವಿಶೇಷ ಬಟ್ಟೆಗಳು, ಉಡುಗೊರೆಗಳು ಸಿಗುವುದಲ್ಲದೆ ಅಜ್ಜ ಅಜ್ಜಿಯ ಪ್ರೀತಿ, ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಮ್ಮ ದೊಡ್ಡಮ್ಮ ಹಾಗೂ ಇತರೆ ಮಕ್ಕಳ ಜೊತೆ ಆಟವಾಡುತ್ತಾ ಹಬ್ಬವನ್ನು ಕಳೆಯುವ ಅವಕಾಶವೂ ಸಿಗುತ್ತದೆ. ಕಾರ ಹುಣ್ಣಿಮೆಯ ಆಚರಣೆಯ ಹಿಂದಿನ ಕಥೆಯು ಪಾರ್ವತಿ ದೇವಿ ಮತ್ತು ನಂದಿಯನ್ನು ಕೇಂದ್ರೀಕರಿಸಿದೆ. ಒಂದು ದಿನ ಪಾರ್ವತಿ ದೇವಿಯು ಅಡುಗೆ ಮಾಡುವಾಗ ತಮ್ಮ ಚಿನ್ನದ ಉಂಗುರವು ಹುಗ್ಗಿಯ ಪಾತ್ರೆಯಲ್ಲಿ ಬಿದ್ದಿತು. ಎಷ್ಟೇ ಪ್ರಯತ್ನಿಸಿದರೂ ಉಂಗುರವನ್ನು ಹೊರತೆಗೆಯಲಾಗಲಿಲ್ಲ. ಆಗ ನಂದಿಯು ತನ್ನ ಕೊಂಬಿನಿಂದ ಉಂಗುರವನ್ನು ಹೊರತೆಗೆದು ಪಾರ್ವತಿಗೆ ನೀಡಿತು. ಪ್ರಸನ್ನಳಾದ ಪಾರ್ವತಿ ದೇವಿಯು ಈ ದಿನವನ್ನು ಹೊನ್ನ ಹುಗ್ಗಿ ಎಂದು ಆಚರಿಸಲು ಮತ್ತು ಕಾರ ಹುಣ್ಣಿಮೆಯ ದಿನವನ್ನು ನಂದಿಯ ಗೌರವಕ್ಕಾಗಿ ಆಚರಿಸಲು ಆಶೀರ್ವದಿಸಿದಳು. ಈ ಕಥೆಯು ಈ ಹಬ್ಬಕ್ಕೆ ಧಾರ್ಮಿಕ ಮಹತ್ವವನ್ನು ನೀಡಿದೆ. ಜ್ಯೇಷ್ಠ ಮಾಸದ ಹುಣ್ಣಿಮೆಯಂದು ರೈತರು ತಮ್ಮ ಜೀವನಾಡಿಯಾದ ಎತ್ತುಗಳು ಮತ್ತು ಕೃಷಿ ಉಪಕರಣಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸುತ್ತಾರೆ. ಯುಗಾದಿಯ ನಂತರ ಹಬ್ಬಗಳಿಲ್ಲದೆ ಬಣಬಣ ಎನ್ನುತ್ತಿರುವ ಒಕ್ಕಲು ಮಕ್ಕಳಿಗೆ ಕಾರ ಹುಣ್ಣಿಮೆ ಹಬ್ಬಗಳನ್ನು ಸಾಲು ಸಾಲಾಗಿ ಕರೆತರುವ ಹೆಬ್ಬಾಗಿಲಿದ್ದಂತೆ. ಕಾರ ಹುಣ್ಣಿಮೆಯ ಆಗಮನಕ್ಕಾಗಿ ಕಾಯುತ್ತಿರುವ ನಾಗರ ಪಂಚಮಿ ಬಂದ್ಯ ಬಂಗಾರದ ಕರಣಿ ಕಾರಣ್ಣಿ ಎಂದಿತಂತೆ ಅಕ್ಕರೆಯಿಂದ. ಈ ಕಾರ ಹುಣ್ಣಿಮೆ ಜಾನುವಾರುಗಳಿಗಾಗಿಯೇ ಮಾಡಿದ ಹಬ್ಬವಾಗಿದೆ. ಕಾರ ಹುಣ್ಣಿಮೆ ಇನ್ನು ವಾರವಿರುವಾಗಲೇ ಎತ್ತುಗಳ ಕೊಂಬು ಸವರಿ ಕೊಂಬಣಸು ಕಟ್ಟಿಸುತ್ತಾರೆ. ಕಾಲುಗಳಿಗೆ ನಾಲು ಕಟ್ಟಿಸುತ್ತಾರೆ. ಗೋದಲಿ, ಮನೆ ಬಾಗಿಲು, ಕಿಟಕಿಗಳಿಗೆ, ಚಕ್ಕಡಿಗಳಿಗೆ, ಕೃಷಿ ಉಪಕರಣಗಳಿಗೆ ಎಣ್ಣೆ ಹಾಗೂ ಹುರಮಂಜ ಸೇರಿಸಿ ಸವರುತ್ತಾರೆ. ಮಳೆಗಾಲದಲ್ಲಿ ನೀರು, ಹತ್ತಿ, ಕಟ್ಟಿಗೆಯ ಉಪಕರಣಗಳು ಹಾಳಾಗಬಾರದೆಂದೇ ಇಲ್ಲಿ ಮುಖ್ಯ ಕಾರಣವಾಗಿದೆ. ಎತ್ತಿನ ಕೊಂಬಿಗೆ ವಾರ್ನಿಸು, ಎಮ್ಮೆಗಳ ಕೊಂಬುಗಳಿಗೆ ಗಾಣದೆಣ್ಣೆ, ಹುರಮಂಜು ಹಾಕುವ ಕಾರಣ ಕೂಡ ಇದೇ ಆಗಿದೆ. ಎಣ್ಣೆ ವಾರ್ನಿಸಿನ ಮೇಲೆ ಬಿದ್ದ ನೀರು ಜಾರಿ ಹೋಗುತ್ತದೆ. ಇಲ್ಲದಿದ್ದರೆ ಕೊಂಬಿನ ಕೆಳಭಾಗದಲ್ಲಿಯೇ ತಲೆಯ ಹತ್ತಿರ ಸಂಗ್ರಹಣಗೊಂಡು ಪ್ರಾಣಿಯ ತೊಗಲು ಸೆಳೆಯುತ್ತದೆ ಎಂದು ವೈಜ್ಞಾನಿಕವಾಗಿ ಹಿನ್ನೆಲೆಯೂ ಇದಕ್ಕಿರಬಹುದು. ಹುಣ್ಣಿಮೆಗಿಂತೂ ಮೊದಲ ದಿನಕ್ಕೆ ಹೊನ್ನ ಹುಗ್ಗಿ ಎಂದು ಕರೆಯುತ್ತಾರೆ. ಅಂದು ಜೋಳವನ್ನು ಕುಟ್ಟಿ ಮಾಡಿದ ಕಿಚಡಿಯನ್ನೇ ಮನೆ ದೇವರಿಗೆ ಸಂಜೆ ನೈವೇದ್ಯ ಮಾಡುತ್ತಾರಲ್ಲದೆ ಪೂಜೆಗೊಂಡ ಜಾನುವಾರುಗಳಿಗೂ ತಿನ್ನಿಸುತ್ತಾರೆ. ಕಾರ ಹುಣ್ಣಿಮೆಯ ದಿನ ಎಲ್ಲ ಜಾನುವಾರುಗಳಿಗೂ ಜೋಳದ ಅಂಬಲಿ, ಗಾಣದೆಣ್ಣೆ, ಅರಶಿಣ ಪುಡಿ, ಕೆಲವರು ಕೋಳಿಯ ತತ್ತಿಯನ್ನು ಕೂಡ ಹಾಕುತ್ತಾರೆ. ಎಲ್ಲವನ್ನ ಸೇರಿಸಿ ಗೊಟ್ಟದ ಮೂಲಕ ಗಂಟಲಕ್ಕೆ ಸೇರಿಸುತ್ತಾರೆ.
ಮಳೆಗಾಲದ ತಂಪಿನ ವಾತಾವರಣಕ್ಕೆ ಜಾನುವಾರುಗಳು ಹೊಂದಿಕೊಳ್ಳಲು ಈ ವ್ಯವಸ್ಥೆ ಇರಬಹುದೆಂದು ಅನಿಸುತ್ತದೆ. ಜಾನುವಾರುಗಳ ಮೈ ತೊಳೆದು ನಂತರ ಎತ್ತುಗಳಿಗೆ ಬಣ್ಣ ಹಚ್ಚಿದರೆ ಎಮ್ಮೆ ಕೋಣಗಳಿಗೆ ಸುಣ್ಣ, ಹುರಮಂಜಿನ ಗುಲ್ಲುಗಳನ್ನು ಕೊಡುತ್ತಾರೆ. ಅವೆಲ್ಲವುಗಳಿಗೆ ಪೂಜೆ ಸಲ್ಲಿಸಿದ ನಂತರ ಅವುಗಳಿಗೂ ಹೋಳಿಗೆಯೆಡೆ ತೋರಿಸುತ್ತಾರೆ. ಸಂಜೆ ಆಯಾ ಬಾಬಿನ ಮನೆತನದ ಎತ್ತುಗಳನ್ನು ಅಗಸೆ ಬಾಗಿಲಿಗೆ ತಂದು ಓಡಿಸಿ ಕರಿ ಹರಿಯುತ್ತಾರೆ. ಅಲ್ಲಿ ಯಾವ ಬಣ್ಣದ ಎತ್ತು ಮುಂದೆ ಬರುತ್ತದೆಯೋ ಆ ಬೆಳೆ ಹುಲುಸು, ಅಂದರೆ ಕೆಂದು ಬಣ್ಣದ ಎತ್ತು ಮುಂದೆ ಬಂದರೆ ಮುಂಗಾರಿ ಫಸಲು, ಬಿಳಿ ಬಣ್ಣದ ಎತ್ತು ಮುಂದೆ ಬಂದರೆ ಬಿಳಿ ಜೋಳದ ಫಸಲು ಹೆಚ್ಚಿಗೆ ಬೆಳೆಯುತ್ತದೆ ಎನ್ನುವುದು ಕೃಷಿಕರ ನಂಬಿಕೆ. ಅಂತೂ ಈ ಕಾರ ಹುಣ್ಣಿಮೆ ಎನ್ನುವುದು ಜಾನುವಾರುಗಳಿಗಾಗಿ ಹಾಗೂ ಕೃಷಿ ಉಪಕರಣಗಳ ಜೋಪಾನಕ್ಕಾಗಿಯೇ ಮಾಡಿದ ಹಬ್ಬವಾಗಿದೆ. ಕಾರ ಹುಣ್ಣಿಮೆ ಆಚರಣೆಯ ಪ್ರಮುಖ ಹಂತಗಳು ಯಾವುವೆಂದರೆ ದನ ಕರುಗಳ ಸಿಂಗಾರ, ಹೋಳಿಗೆಯ ನೈವೇದ್ಯ, ಕರಿ ಹರಿಯುವುದು ಅಥವಾ ದನಗಳ ಓಟ. ಈ ದಿನದಂದು ಮಹಿಳೆಯರು ತಮ್ಮ ಕುಟುಂಬದ ಒಳಿತಿಗಾಗಿ, ಸುಖ, ಶಾಂತಿ ಮತ್ತು ಐಶ್ವರ್ಯಕ್ಕಾಗಿ ವಿಶೇಷ ವ್ರತಗಳನ್ನು ಆಚರಿಸುತ್ತಾರೆ. ಈ ಕಾರ ಹುಣ್ಣಿಮೆಯ ಆಧ್ಯಾತ್ಮಿಕ ಮಹತ್ವವನ್ನು ನಾವು ಇವಾಗ ತಿಳಿದುಕೊಳ್ಳೋಣ. ಜ್ಯೇಷ್ಠ ಮಾಸದ ಹುಣ್ಣಿಮೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಈ ಹುಣ್ಣಿಮೆಯಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ವಿಷ್ಣು ಮತ್ತು ಲಕ್ಷ್ಮೀ ದೇವತೆಯನ್ನು ಪೂಜಿಸುವುದು ಹಾಗೂ ದಾನ ಧರ್ಮ ಮಾಡುವುದರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಕಾರ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. ನಮ್ಮ ಸೇಡಂ ತಾಲೂಕಿನಲ್ಲಂತೂ ಅದ್ಭುತವಾದ ಕಾರ ಹುಣ್ಣಿಮೆಯನ್ನು ಆಚರಿಸಲಾಯಿತು. ನಮ್ಮ ಇಡೀ ಕುಟುಂಬದ ಜೊತೆ ಈ ಕಾರ ಹುಣ್ಣಿಮೆಯನ್ನು ಆಚರಿಸಿ ನಮಗೆ ತುಂಬ ಸಂತೋಷವೂ ಆಯಿತು. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.